ತೀವ್ರ ಕುತೂಹಲ ಕೆರಳಿಸಿರುವಂತಹ ದೆಹಲಿ ದಂಗಲ್ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. 70 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆ ಇದು. ಇದರಲ್ಲಿ ಯಾರು ಗೆದ್ದು ಅಧಿಕಾರದ ಗದ್ದುಗೆ ಹಿಡಿತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ನಿರ್ಮಾಣವಾಗ್ತಾ ಇದೆ. 36 ಮ್ಯಾಜಿಕ್ ನಂಬರು. ಈ 70 ಕ್ಷೇತ್ರಗಳಲ್ಲಿ ಒಂದಿಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳಿದಾವೆ, ತುರುಸಿನ ಸ್ಪರ್ಧೆ ಇರುವಂತಹ ಕ್ಷೇತ್ರಗಳಿದಾವೆ, ನೆಕ್ ಟು ನೆಕ್ ಫೈಟ್ ಇರುವಂತಹ ಕ್ಷೇತ್ರಗಳಿದಾವೆ. ಆ ಕ್ಷೇತ್ರಗಳು ಯಾವುವು, ಅಲ್ಲಿ ಸ್ಪರ್ಧಿಸಿರೋರು ಯಾರು, ಅವರ ಪ್ಲಸ್ಸು ಮೈನಸ್ಸು ಏನು, ಎಲ್ಲದರ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ನವದೆಹಲಿ ಕ್ಷೇತ್ರ. ಇಲ್ಲಿ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಅಧಿನಾಯಕ. BJPಯಿಂದ ಪರ್ವೇಶ್ ವರ್ಮಾ ಅವರು ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಸಂದೀಪ್ ದೀಕ್ಷಿತ್ ಇವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಹಾಗಾದರೆ ಕೇಜ್ರಿವಾಲ್ ಕ್ಷೇತ್ರದಲ್ಲಿ ಬಿಗ್ ಫೈಟ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇದು 3ನೇ ಬಾರಿಗೆ ಸತತವಾಗಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಈ ಬಾರಿ ಗೆದ್ದರೆ ನವದೆಹಲಿ ಕ್ಷೇತ್ರದಿಂದ ಹ್ಯಾಟ್ರಿಕ್ ಸಾಧನೆಯನ್ನು ಆಮ್ ಆದ್ಮಿ ಪಕ್ಷದ ಅಧಿನಾಯಕ ಕೇಜ್ರಿವಾಲ್ ಅವರು ಮಾಡ್ತಾರೆ. 3 ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥದ್ದು. ಕೇಜ್ರಿವಾಲ್ ಈ ಬಾರಿ ಅವರಿಗೆ ನೆಕ್ ಟು ನೆಕ್ ಫೈಟನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಬಲ ಪೈಪೋಟಿಯನ್ನು BJP ಮತ್ತು ಕಾಂಗ್ರೆಸ್ನಿಂದಲೂ ಕೂಡ ಕೊಡಲಾಗ್ತಾ ಇದೆ. ಪ್ರಮುಖವಾಗಿ 2020ರ ಚುನಾವಣೆಯಲ್ಲಿ 21,687 ಮತಗಳ ಅಂತರದಿಂದ ಆಮ್ ಆದ್ಮಿ ಪಕ್ಷದ ಅಧಿನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಗೆಲುವಿನ ನಗೆಯನ್ನು ಬೇರಿದ್ರು, ಗೆಲುವಿನ ಪತಾಕಿಯನ್ನು ಹಾರಿಸಿದ್ರು. ಈ ಬಾರಿಯೂ ಕೂಡ ಅದೇ ಮಾರ್ಜಿನ್ ಇರುತ್ತಾ, ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಇನ್ನು BJPಯಿಂದ ಪರ್ವೇಶ್ ವರ್ಮಾ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ನಾಯಕರಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನಿಂದ CM ಆಗಿದ್ರು ಈ ಹಿಂದೆ ಶೀಲಾ ದೀಕ್ಷಿತ್, ಅವರ ಪುತ್ರ ಅಖಾಡಕ್ಕೆ ಇಳಿದಿರುವಂಥದ್ದು ಸಂದೀಪ್ ದೀಕ್ಷಿತ್ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ತಾಯಿಯ ನಾಮಫಲವನ್ನೇ ಇಟ್ಕೊಂಡು ಸಂದೀಪ್ ದೀಕ್ಷಿತ್ ಈಗ ಚುನಾವಣಾ ಅಖಾಡದಲ್ಲಿ ಇಳಿದು ಈಗಾಗಲೇ ಮತದಾರರು ಕೂಡ ಶರ ಬರದಾಗಿದೆ. ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಇದೆ. ಒಂದು ನೆಕ್ ಟು ನೆಕ್ ಫೈಟ್ ಅಂತೂ ಇರುವಂಥದ್ದು. 2020ರ ಫಲಿತಾಂಶದ ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಇದ್ವಿ. ಕೇಜ್ರಿವಾಲ್ 21,687 ಮತಗಳ ಅಂತರದಿಂದ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ರು. ಈ ಬಾರಿ ಏನಾಗುತ್ತೆ? ಈ ಬಾರಿ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಜೊತೆಗೆ ಜಾಮೀನಿನ ಮೇರೆಗೆ ಹೊರಗೆ ಬಂದಿದ್ದಾರೆ. ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಈ ಬಾರಿಯೂ ಕೂಡ ಅದೇ ಮಾರ್ಜಿನ್ ಇರುತ್ತಾ, ಜಾಸ್ತಿ ಆಗುತ್ತಾ ಅಂಥೇಳಿ. ಮತ್ತೊಂದು ಕ್ಷೇತ್ರ ಮಾಳವಿಯಾ ನಗರ. ಇಲ್ಲಿ ಆಮ್ ಆದ್ಮಿಯಿಂದ ಸೋಮನಾಥ್ ಭಾರತಿ ಅವರು ಸ್ಪರ್ಧೆಯನ್ನು ಮಾಡಿದರೆ BJPಯಿಂದ ಸತೀಶ್ ಉಪಾಧ್ಯಾಯ ಅವರು ಅಖಾಡದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಜಿತೇಂದ್ರ ಕೋಚಾರ್ ಅವರು ಈ ಬಾರಿ ತೊಡೆಯನ್ನು ತಟ್ಟಿರುವಂಥದ್ದು. ಹಾಗಾದರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಈ ಕ್ಷೇತ್ರದಲ್ಲಿ ಅನ್ನುವಂತಹ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾಳವಿಯಾ ನಗರದಿಂದ ಸೋಮನಾಥ್ ಭಾರತಿ ಅವರು BJPಯಿಂದ ಸ್ಪರ್ಧೆ ಮಾಡಿರುವಂಥದ್ದು. 3 ಚುನಾವಣೆಗಳಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದಿಂದ ಸೋಮನಾಥ್ ಭಾರತಿ ಅವರು ಅತಿ ಹೆಚ್ಚು ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಹಾಗಾಗಿ ಈ ಬಾರಿಯೂ ಕೂಡ ಅವರ ಲೆಗೆಸಿ ಇದೆಯಲ್ಲ, ಅದು ಕಂಟಿನ್ಯೂ ಆಗುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಈ ಬಾರಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಪ್ರತಿಸ್ಪರ್ಧಿಗಳಿಗಿಂತ 50%ಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಕಳೆದ 2 ಚುನಾವಣೆಯಲ್ಲೂ ಕೂಡ ಗೆದ್ದಿದ್ದಾರೆ. ಈ ಬಾರಿಯೂ ಕೂಡ ಅದೇ ಸಾಧನೆ ಮುಂದುವರಿಯುತ್ತಾ ಇತಿಹಾಸವನ್ನು ಸೋಮನಾಥ್ ಭಾರತಿಯವರು ಬರೀತಾರಾ ಅನ್ನುವಂತಹ ಕುತೂಹಲ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಕಾಂಗ್ರೆಸ್ ಮತ್ತು BJP ಇಬ್ಬರು ಘಟಾನುಘಟಿ ನಾಯಕರುಗಳನ್ನು ಅಖಾಡಕ್ಕೆ ಇಳಿಸಿರುವಂಥದ್ದು. BJPಯಿಂದ ಸತೀಶ್ ಉಪಾಧ್ಯಾಯ ಅವರು ಅಖಾಡದಲ್ಲಿದ್ದಾರೆ. ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಜಿತೇಂದ್ರ ಕುಮಾರ್ ಕೋಚಾರ್ ಅವರು ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಮತದಾರ ಯಾರಿಗೆ ಬಹುಪರಾಕ್ ಹಾಕಿದಾನೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈ ಬಾರಿಯೂ ಕೂಡ ಸೋಮನಾಥ್ ಭಾರತಿಯವರು ಅದೇ ರೀತಿಯ ಅಂತರದಲ್ಲಿ ಗೆಲ್ತಾರಾ ಅನ್ನುವಂತಹ ಕುತೂಹಲ ಇದೆ, ಕಾದು ನೋಡಬೇಕಿದೆ. ಮತ್ತೊಂದು ಕ್ಷೇತ್ರ ಬಲಿಮಾರನ್. ಇದು ಮುಸ್ಲಿಂ ಕ್ಷೇತ್ರದ ಒಂದು ಹ್ಯಾಂಡಲ್ಲಿರುವಂತಹದ್ದು, ಹಿಡಿತದಲ್ಲಿರುವಂತಹ ಕ್ಷೇತ್ರ ಇದು. ಇಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಇಮ್ರಾನ್ ಹುಸೇನ್ ಅವರು ಅಖಾಡಕ್ಕೆ ಇಳಿದ್ರೆ ಕಾಂಗ್ರೆಸ್ನಿಂದ ಹರೂನ್ ಯೂಸುಫ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. BJPಯಿಂದ ಕಮಲ್ ಬಾಗ್ರಿ ಅವರು ಅಖಾಡಕ್ಕೆ ಇಳಿದಿರುವಂಥದ್ದು. 3ರ ನಡುವೆ ಒಂದು ತುರುಸಿನ ಸ್ಪರ್ಧೆಯಲ್ಲಿ ಏರ್ಪಾಡಾಗಿದೆ. ಮುಸ್ಲಿಂ ಕ್ಷೇತ್ರದ ಅಧಿಪತಿ ಹಾಗಾದರೆ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ನಿರ್ಮಾಣವಾಗ್ತಾ ಇದೆ.
ಈ ಕ್ಷೇತ್ರ ಇದೆಯಲ್ಲ, ಇದು ಮುಸ್ಲಿಂ ಬಾಹ್ಯವುಳ್ಳಂತಹ ಒಂದು ಕ್ಷೇತ್ರ, ಮುಸ್ಲಿಮರ ಭದ್ರಕೋಟೆಯಾಗಿದೆ. ಕಾಂಗ್ರೆಸ್ ಅತಿ ಹೆಚ್ಚು ಫೋಕಸ್ ಮಾಡಿರುವಂತಹದ್ದು ಇದೇ ಕ್ಷೇತ್ರ. ಹಾಗಾಗಿ ಕಾಂಗ್ರೆಸ್ಸಿಗರ ಆ ಪ್ಲಾನ್ ಇದೆಯಲ್ಲ, ಅದು ವರ್ಕ್ ಆಗಿದೆಯಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ಆಮ್ ಆದ್ಮಿಯಿಂದ ಮತ್ತೆ ಇಮ್ರಾನ್ ಹುಸೇನ್ ಅವರಿಗೆ ಟಿಕೆಟನ್ನು ಕೊಡಲಾಗ್ತಾ ಇದೆ. ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಮತ್ತೊಮ್ಮೆ ಗೆಲ್ಲುವಂತಹ ನಿರೀಕ್ಷೆಯಲ್ಲಿ ಅವರು ಇರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದರು ಇಮ್ರಾನ್ ಹುಸೇನ್ ಅವರು. ಅವರಿಗೆ ಈ ಬಾರಿ ತುಂಬ ಪ್ರತಿಷ್ಠೆಯ ಕಣ ಆಗಿ ಈ ಕ್ಷೇತ್ರ ಮಾರ್ಪಾಡಾಗಿರುವಂಥದ್ದು. ಕಾಂಗ್ರೆಸ್ನಿಂದ ಹಿರಿಯ ನಾಯಕ ಹರುಣ್ ಯೂಸುಫ್ಗೆ ಟಿಕೆಟನ್ನು ಕೊಡಲಾಗಿದೆ. ಅತಿ ದೊಡ್ಡ ಮಟ್ಟದ ಪ್ರಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಈ ಕ್ಷೇತ್ರದಿಂದಲೇ ಮಾಡಿದರು. ಹಾಗಾಗಿ ಸಹಜವಾಗಿಯೇ ಕುತೂಹಲವಂತೂ ಇದ್ದೇ ಇದೆ. ಇನ್ನು ಶೀಲಾ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಂತಹ ಹರುಣ್ ಯೂಸುಫ್ ಅವರಿಗೆ ಈ ಬಾರಿ ಅಖಾಡಕ್ಕೆ ಇಳಿಸಿದ್ದಾರೆ. ಶತಾಯ ಗತಾಯ ಇಮ್ರಾನ್ ಹುಸೇನ್ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಕಾಂಗ್ರೆಸ್ ಒಂದು ಪ್ಲಾನನ್ನು ಮಾಡಿದೆ. ಇನ್ನು ಬಿಜೆಪಿಯಿಂದ ಕಮಲ್ ಬಾಗ್ರಿ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಈ ಹಿಂದೆ ದೆಹಲಿ ಪಾಲಿಕೆ ಚುನಾವಣೆಯಲ್ಲಿ ಬಾಗ್ರಿ ಗೆದ್ದಿದ್ರು. ಈ ಬಾರಿ ಅವರಿಗೆ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೂವರಲ್ಲಿ ಯಾರು ಗೆದ್ದು ಬೀಗ್ತಾರೆ, ಮತದಾರ ಯಾರಿಗೆ ಜೈಕಾರವನ್ನು ಹಾಕ್ತಾನೆ, ವಿಜಯ ಮಾಲೆ ಯಾರ ಕೊರಳಿಗೆ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ರೋಹಿಣಿ. ಇಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿಯ ನಡುವೆ ನೆಕ್ ಟು ನೆಕ್ ಫೈಟ್ ಇರುವಂತಹದ್ದು. ಆಮ್ ಆದ್ಮಿಯಿಂದ ಪ್ರದೀಪ್ ಮಿಥಲ್ ಸ್ಪರ್ಧೆ ಮಾಡಿದರೆ ಬಿಜೆಪಿಯಿಂದ ವಿಜೇಂದರ್ ಗುಪ್ತಾ ಅವರು ಅಖಾಡದಲ್ಲಿದ್ದಾರೆ. ಇಬ್ಬರ ನಡುವೆ ಯಾರು ಗೆಲ್ತಾರೆ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್ ಆಗಿದೆ. ರೋಹಿಣಿ ಕ್ಷೇತ್ರದಲ್ಲಿ ಒಂದು ಬಿಗ್ ಫೈಟ್ ಅಂತೂ ಏರ್ಪಾಡಾಗಿದೆ. ರೋಹಿಣಿ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಮತ್ತು ಬಿಜೆಪಿಯ ನಡುವೆ ನೇರಾನೇರ ಸ್ಪರ್ಧೆ ಇರುವಂತಹದ್ದು. 2013-15 ಎಲೆಕ್ಷನ್ನು ಇಲ್ಲಿ ಗೆಲುವಿನ ಅಂತರ ಇದೆಯಲ್ಲ 5,000 ಮತ ಅಷ್ಟೇ. ಯಾರೇ ಗೆದ್ದರೂ ಕೂಡ ಒಂದು ಫೋಟೋ ಫಿನಿಶ್ ರೀತಿಯಲ್ಲಿ ಗೆಲ್ತಾರೆ. ಹಾಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯ ಅಂತರದಲ್ಲಿಯೇ ಗೆಲ್ತಾರಾ ಅಥವಾ ಏನಾದರೂ ಆ ಅಂತರ ಹೆಚ್ಚಾಗುತ್ತಾ ಅನ್ನುವಂತಹ ಕುತೂಹಲ ಅಂತೂ ಇದ್ದೇ ಇದೆ. 2020 ಎಲೆಕ್ಷನ್ನಲ್ಲಿ 12,000 ಮತಗಳ ಅಂತರದಿಂದ ಗುಪ್ತಾ ಅವರು ಗೆದ್ದಿದ್ರು. ವಿಜೇಂದ್ರ ಗುಪ್ತಾ ಅವರು ಆಮ್ ಆದ್ಮಿಯಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ. ಈ ಬಾರಿ ಏನಾಗುತ್ತೆ ಅನ್ನುವಂತಹ ಕುತೂಹಲವಂತೂ ಸಹಜವಾಗಿಯೇ ಇದೆ. ಇನ್ನು ಎಎಪಿಯಿಂದ ಪ್ರದೀಪ್ ಮಿಥಲ್ ಸ್ಪರ್ಧೆಯನ್ನು ಮಾಡಿದ್ದಾರೆ. 2020 ಎಲೆಕ್ಷನ್ನಲ್ಲಿ ಎಎಪಿಯಿಂದ ಬನ್ಸಿವಾಲಾ ಅನ್ನೋರು ಸ್ಪರ್ಧೆ ಮಾಡಿದರು. ಅಲ್ಲಿ ಎಎಪಿಗೆ ಹಿನ್ನಡೆಯಾಗಿತ್ತು. ಹಾಗಾಗಿ ಈ ಕ್ಷೇತ್ರವನ್ನು ಮರುವಶ ಮಾಡಿಕೊಳ್ಳುವುದಕ್ಕೆ ಆಮ್ ಆದ್ಮಿ ನಾನಾ ರೀತಿಯ ಪ್ಲಾನನ್ನು ಮಾಡಿದೆ. ಆ ಲೆಕ್ಕಾಚಾರ ಫಲಿಸಿದೆಯಾ ಅನ್ನೋದು ಗೊತ್ತಾಗಬೇಕಿದೆ. 2020 ಫಲಿತಾಂಶವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ವಿಜೇಂದರ್ ಗುಪ್ತಾ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದರು. ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅವರ ಗೆಲುವಿನ ಅಂತರ ಕೇವಲ 12,000 ಮತಗಳಿಂದ ಅವರು ಗೆದ್ದು ವಿಜಯ ಪತಾಕೆಯನ್ನು ಹಾರಿಸಿದರು. ಬಟ್ ಈ ಬಾರಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದು ಜಿದ್ದಾಜಿದ್ದಿನ ಅಖಾಡ ಕ್ಷೇತ್ರ ಅಂದರೆ ಅದು ಶಕೂರ್ ಬಸ್ತಿ. ಸತ್ಯೇಂದ್ರ ಜೈನ್ ಆಮ್ ಆದ್ಮಿಯಿಂದ ಸ್ಪರ್ಧೆ ಮಾಡಿದರೆ ಬಿಜೆಪಿಯಿಂದ ಕರ್ನೈಲ್ ಸಿಂಗ್ ಅವರು ಅಖಾಡಕ್ಕಿಳಿದಿದ್ದಾರೆ. ಇಬ್ಬರ ನಡುವೆ ನೇರಾನೇರ ಪೈಪೋಟಿ ಇದೆ. ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಮಾಜಿ ಸಚಿವ ಸತ್ಯೇಂದ್ರ ಜೈನ್ಗೆ ಇದು ಅಗ್ನಿ ಪರೀಕ್ಷೆ, ಡು ಆರ್ ಡೈ ಅಂತ ಕೂಡ ಹೇಳಲಾಗ್ತಾ ಇದೆ. ಆಪ್ನ ಹಿರಿಯ ನಾಯಕ ಸತ್ಯೇಂದ್ರ ಜೈನ್ಗೆ ಇದು ದೊಡ್ಡ ಸವಾಲಾಗಿದೆ. ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿ ಈ ಬಾರಿ ನಿರ್ಮಾಣವಾಗಿದೆ. ಹೊಸ ಮದ್ಯ ನೀತಿ ಕೇಸ್ನಲ್ಲಿ ಜೈಲು ಸೇರಿದ್ರು ಸತ್ಯೇಂದ್ರ ಜೈನ್ ಅವರು. ಹಾಗಾಗಿಯೇ ಜನ ಇವರನ್ನು ಒಪ್ಕೋತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಅನ್ನುವಂತಹ ಸಸ್ಪೆನ್ಸ್ ಅಂತೂ ಸದ್ಯಕ್ಕೆ ಜನರಿಗಂತೂ ಇದೆ. ಶಕೂರ್ ಬಸ್ತಿಯಲ್ಲಿ ಬಿಜೆಪಿ ಆಪ್ ನಡುವೆ ನೇರಾನೇರಿಯ ಪೈಪೋಟಿ ಇದೆ, ತುರುಸಿನ ಸ್ಪರ್ಧೆ ಇದೆ. ದೇವಾಲಯ ಕೋಶ ಮುಖ್ಯಸ್ಥ ಕರ್ನೈಲ್ ಸಿಂಗ್ ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ. ಇಲ್ಲಿ ಯಾರಿಗೆ ಮತದಾರರ ಒಲವಿದೆ ಅನ್ನೋದು ಕೆಲವೇ ಕ್ಷಣಗಳಲ್ಲಂತೂ ಗೊತ್ತಾಗುತ್ತೆ. ಇನ್ನು ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರ ಅಂದರೆ ಅದು ಪತ್ಕರ್ಗಂಜ್ ಅಂಥೇಳಿ. ಇಲ್ಲಿ ಅವಾದ್ ಓಜಾ ಆಮ್ ಆದ್ಮಿಯಿಂದ ಅಖಾಡದಲ್ಲಿದ್ದರೆ ರವೀಂದರ್ ನೇಗಿ ಅವರು ಬಿಜೆಪಿಯಿಂದ ಇದ್ದಾರೆ. ಕಾಂಗ್ರೆಸ್ನಿಂದ ಅನಿಲ್ ಚೌಧರಿ ಇರುವಂಥದ್ದು. ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಯಾರು ಈ ಬಾರಿ ಗೆದ್ದು ಬೀಗ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಸಿಸೋಡಿಯಾ ಕ್ಷೇತ್ರ ಯಾರಿಗೆ? ಮನೀಶ್ ಸಿಸೋಡಿಯಾ ಅಬಕಾರಿ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು, ಅರೆಸ್ಟ್ ಕೂಡ ಆಗಿದ್ರು. ಈ ಕ್ಷೇತ್ರ ಏನಿದೆ ಇದು ಆಮ್ ಆದ್ಮಿ ಪಾರ್ಟಿಯ ಭದ್ರ ಕೋಟೆ. ಇದು ಈ ಹಿಂದೆ 3 ಬಾರಿ ಮನೀಶ್ ಸಿಸೋಡಿಯಾ ಗೆದ್ದಿದ್ರು, ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಎಎಪಿಯಿಂದ ಶಿಕ್ಷಕ ರಾಜಕಾರಣಿ ಅವಾದ್ ಓಜಾ ಈಗ ಸ್ಪರ್ಧೆಯನ್ನು ಮಾಡಿದ್ದಾರೆ. ಬಿಜೆಪಿಯಿಂದ ರವೀಂದರ್ ಸಿಂಗ್ ನೇಗಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಅನಿಲ್ ಚೌಧರಿ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರಿಗೆ ಗೆಲುವಿನ ಹಾರ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. 2020 ಫಲಿತಾಂಶದ
ಡೇಟಾವನ್ನು ಕೂಡ ನೀವು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಿಸೋಡಿಯಾ ಅವರು ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರಾಗಿದ್ದರು. ಅವರು 2020ರಲ್ಲಿ ಇದೇ ಕ್ಷೇತ್ರದಲ್ಲಿ ಗೆಲುವಿನ ನಗೆಯನ್ನು ಬೀರಿದರು. ಈ ಕ್ಷೇತ್ರ ಏನಿದೆ ಇದು ಆಮ್ ಆದ್ಮಿ ಪಾರ್ಟಿಯ ಭದ್ರಕೋಟೆ ಅಂತ ಕೂಡ ಹೇಳಲಾಗುತ್ತೆ. 70,163 ಮತಗಳಿಂದ ಭರ್ಜರಿ ಗೆಲುವನ್ನು ಸಿಸೋಡಿಯಾ ಗೆದ್ದಿದ್ರು. ಅದಾದಮೇಲೆ ಆಮ್ ಆದ್ಮಿ ಪಕ್ಷದಲ್ಲಿ ಅವರು ದೆಹಲಿಯ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದರು. ಮತ್ತೊಂದು ತೀವ್ರ ಕುತೂಹಲ ಕೆರಳಿಸಿರುವಂತಹ ವಿಧಾನಸಭಾ ಕ್ಷೇತ್ರ ಕಲಾಲ್ಜಿ. ಇಲ್ಲಿ ಅತೀಶಿ ಸಿಂಗ್ CM ಆಗಿದ್ದವರು. ಆಮ್ ಆದ್ಮಿ ಪಾರ್ಟಿಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ರಿಸೈನ್ ಮಾಡಿದ ಮೇಲೆ ಅತೀಶಿ ಅವರನ್ನು ಅವರು CM ಆಗಿ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಕುತೂಹಲ ಇದೆ. ಇನ್ನು ಆಲ್ಕಾ ಲಾಂಬಾ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ. ರಮೇಶ್ ಭಿದುರಿ BJPಯಿಂದ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಯಾರಿಗೆ ಗೆಲುವು ಆಗುತ್ತೆ, ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಮೂವರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಯಾರು ಗೆದ್ದು ಬೀಗ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ದೆಹಲಿಯ CM ಅತೀಶಿ ಸಿಂಗ್ ಆಪ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ನಂತರ ಅವರು ಜೈಲಿನಲ್ಲಿದ್ದಾಗ ಆಮ್ ಆದ್ಮಿ ಪಕ್ಷವನ್ನು ಮುನ್ನಡೆಸಿದವರು, ದೆಹಲಿಯಲ್ಲಿ ಅಧಿಕಾರವನ್ನು ನಡೆಸಿದವರು ಅತೀಶಿ ಸಿಂಗ್ ಅವರು. ಹಾಗಾಗಿ ಈ ಬಾರಿ ಅವರಿಗೆ ಆ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. AAP ಕಾಂಗ್ರೆಸ್ BJPಯ ನಡುವೆ ತ್ರಿಕೋನ ಸ್ಪರ್ಧೆ, ಟ್ರಯಾಂಗಲ್ ಫೈಟ್ ಇರುವಂತಹದ್ದಿಲ್ಲಿ ಮೂರೂ ಪಕ್ಷಗಳಿಂದಲೂ ಕೂಡ ಸಮಬಲದ ಹೋರಾಟ ಇದೆ. AAP ಕಾಂಗ್ರೆಸ್ನಿಂದ ಮಹಿಳಾ ಅಭ್ಯರ್ಥಿಯೇ ಸ್ಪರ್ಧೆ ಆಗಿರೋದ್ರಿಂದ ಯಾರಿಗೆ ಇದು ಪ್ಲಸ್ ಆಗುತ್ತೆ, ಯಾರಿಗೆ ಇದು ಮೈನಸ್ ಆಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಕಳೆದ 2 ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯೇ ಇಲ್ಲಿ ಗೆದ್ದಿರುವಂತಹದ್ದು. ಹಾಗಾಗಿ ಈ ಬಾರಿಯೂ ಕೂಡ ಆ ಲೆಗೆಸಿ ಏನಿದೆ ಅದೇ ಮುಂದುವರಿಯುತ್ತಾ ಅನ್ನೋದು. ಯಾಕಂದರೆ ಈ ಬಾರಿ BJPಯಿಂದ ಇಲ್ಲಿ ಮಹಿಳಾ ಕ್ಯಾಂಡಿಡೇಟ್ನನ್ನು ಹಾಕಿರೋದ್ರಿಂದ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. 2020ರ ಫಲಿತಾಂಶ ಅತೀಶಿ ಸಿಂಗ್ ಅವರು 11,393 ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನು ಬೀರಿದರು. ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ, ಆರೋಪದಲ್ಲಿ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಪಾರ್ಟಿಯನ್ನು ಮುನ್ನಡೆಸಿದರು. ದೆಹಲಿಯ CM ಆಗಿ ಅವರು ಕೆಲಸವನ್ನು ನಿರ್ವಹಿಸಿದರು. ಮತ್ತೊಂದು ಕ್ಷೇತ್ರ ಜಂಗ್ಪುರ್. ಈ ಬಾರಿ ಇಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಮನೀಶ್ ಸಿಸೋಡಿಯಾ ಈ ಬಾರಿ ಕ್ಷೇತ್ರವನ್ನು ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಯೋಗ ಸಕ್ಸಸ್ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಿಸೋಡಿಯಾ ಅವರಿಗೆ ಅದೃಷ್ಟ ಒಲಿಯುತ್ತಾ? ಕ್ಷೇತ್ರವನ್ನು ಬದಲಿಸಿ ಸಿಸೋಡಿಯಾ ಜಂಗ್ಪುರ್ನಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ. ಈ ಪ್ರಯೋಗ ಸಕ್ಸಸ್ ಆಗುತ್ತಾ ಅಂಥೇಳಿ ಮನೀಶ್ ಸಿಸೋಡಿಯಾ ಈ ಹಿಂದೆ ಈ ಪತ್ಪಗಂಜ್ನಿಂದ ಸ್ಪರ್ಧಿಸಿದ್ರು. ಅಲ್ಲಿ ಅತಿ ಹೆಚ್ಚು 70,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಈ ಬಾರಿ ಅವರು ಕ್ಷೇತ್ರವನ್ನು ಚೇಂಜ್ ಮಾಡಿದ್ದಾರೆ, ಜಂಗ್ಪುರ್ಗೆ ಬಂದಿದ್ದಾರೆ. ಇದೇ ಮನೀಶ್ ಸಿಸೋಡಿಯಾ ಅವರು ಅಬಕಾರಿ ಹಗರಣದಲ್ಲಿ ಜೈಲಿಗೂ ಕೂಡ ಹೋಗಿದ್ರು, ಜಾಮೀನನ್ನು ಪಡೆದುಕೊಂಡು ಹೊರಗೆ ಬಂದಿದ್ದಾರೆ. ಈ ಬಾರಿ ಜಂಗ್ಪುರ್ನಿಂದ ಕಣಕ್ಕಿಳಿದಿದ್ದಾರೆ ಸಿಸೋಡಿಯಾ ಅವರು. ಇಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಯ ಹಿರಿಯ ನಾಯಕರು ಕೂಡ ಹೌದಿವರು. ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಈ ಜಂಗ್ಪುರ್ ಕೂಡ ಒಂದು. ಯಾಕೆ ಅಂದರೆ ಇಲ್ಲಿ ಮನೀಶ್ ಸಿಸೋಡಿಯಾ ಸ್ಪರ್ಧೆಯನ್ನು ಮಾಡಿದ್ದಾರೆ. ಈ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತರು, ಜೊತೆಗೆ ರೈಟ್ ಹ್ಯಾಂಡ್ ಅಂತ ಕೂಡ ಹೇಳಲಾಗುತ್ತೆ. ಜೊತೆಗೆ ಈ ಅಬಕಾರಿ ನೀತಿ ಹಗರಣದಲ್ಲಿ ಇವರು ಕೂಡ ಪ್ರಮುಖರಾಗಿದ್ದರು. 2020ರ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀರಿ. ಜಂಗ್ಪುರ್ನಲ್ಲಿ 15,000 ಮತಗಳ ಅಂತರದಿಂದ ಆಮ್ ಆದ್ಮಿ ಪಾರ್ಟಿ ಗೆದ್ದಿತ್ತು. ಈ ಬಾರಿಯೂ ಕೂಡ ಅದು ಮುಂದುವರಿಯುತ್ತಾ ಆಮ್ ಆದ್ಮಿ ಪಾರ್ಟಿಯ ಒಂದು ಹೊಸ ಪ್ರಯೋಗ ಏನಿದೆ ಅದು ಇಲ್ಲಿ ಸಕ್ಸಸ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾದಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಈಗ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಓಖ್ಲಾ. ಈ ಓಖ್ಲಾ ಕ್ಷೇತ್ರದಿಂದ AAP ಅಭ್ಯರ್ಥಿಯಾಗಿ ಅಮಾತುಲ್ಲಾ ಖಾನ್ ಅವರು ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಕಾಂಗ್ರೆಸ್ನಿಂದ ಆರಿಬಾ ಖಾನ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಇಬ್ಬರೂ ಕೂಡ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಯಾರಿಗೆ ಮತದಾರರ ಒಲವಿದೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಓಖ್ಲಾ ಕ್ಷೇತ್ರದಿಂದ AAP ಅಭ್ಯರ್ಥಿಯಾಗಿ ಅಮಾನುತುಲ್ಲಾ ಖಾನ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. 3ನೇ ಬಾರಿಗೆ ಓಖ್ಲಾ ಕ್ಷೇತ್ರದಿಂದ ಅಮಾನುತುಲ್ಲಾ ಅವರು ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ನಿಂದ ಆರಿಬಾ ಖಾನ್ ಸ್ಪರ್ಧೆಯನ್ನು ಮಾಡಿದ್ದಾರೆ, ಮಹಿಳಾ ಕ್ಯಾಂಡಿಡೇಟು. BJPಯ ಬ್ರಹ್ಮ್ ಸಿಂಗ್ ವಿರುದ್ಧ
ಅಮಾತುಲ್ಲಾ ಅವರು ಈ ಹಿಂದೆ ಗೆದ್ದಿದ್ರು. ಈ ಬಾರಿಯೂ ಕೂಡ ಅವರ ಗೆಲುವಿನ ನಾಗಾಲೋಟ ಮುಂದುವರಿಯುತ್ತಾ ಅಥವಾ ಅದಕ್ಕೇನಾದರೂ ಕಾಂಗ್ರೆಸ್ನ ಅಭ್ಯರ್ಥಿ ಆರಿಫಾ ಖಾನ್ ಬ್ರೇಕನ್ನು ಹಾಕ್ತಾರಾ ಅನ್ನುವಂತಹ ಕುತೂಹಲ ಇದೆ. 2020 ಫಲಿತಾಂಶದ ಡೇಟಾವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 60,000 ಮತಗಳ ಅಂತರದಿಂದ BJPಯ ಬ್ರಹ್ಮ್ ಸಿಂಗ್ ವಿರುದ್ಧ ಅಮಾನುಲ್ಲಾ ಖಾನ್ ಅವರು ಗೆದ್ದಿದ್ರು. ಹಾಗಾಗಿ ಈ ಬಾರಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ.